ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉಪೇಂದ್ರ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ ಇವತ್ತು ರಿಲೀಸ್ ಆಗಿದೆ. ಈ ಸಿನಿಮಾ ರಿಲೀಸ್ ಆಗಿ 25 ವರ್ಷ ಆದರೂ ಸಿನಿಮಾದ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಅದೇ ರೀತಿ ಉಪೇಂದ್ರ ಅವರು ನಾಯಕನಾಗಿ ಅಭಿನಯಿಸಿದಂಥ ಮೊದಲನೇ ಸಿನಿಮಾ ಎ ಸಿನಿಮಾ ಕೂಡ ಇದೇ ವರ್ಷ ಮೇ 17ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನ ಅಭಿಮಾನಿಗಳು ಭರ್ಜರಿಯಾಗಿ ಸಂಭ್ರಮಿಸಿದರು. 25 ವರ್ಷ ಆದಮೇಲೂ ಈ ಸಿನಿಮಾಗಳ ಕ್ರೇಜ್ ಇವತ್ತಿಗೂ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಇನ್ನು ಎ ಸಿನಿಮಾ ಆದಮೇಲೆ ಉಪೇಂದ್ರ ಅವರು ನಾಯಕ ನಟನಾಗಿ ಅಭಿನಯಿಸಿದಂಥ ಎರಡನೇ ಸಿನಿಮಾ ಉಪೇಂದ್ರ. ಈ ಸಿನಿಮಾನೂ ಕೂಡ ಉಪೇಂದ್ರ ಅವರೇ ಡೈರೆಕ್ಟ್ ಮಾಡಿದ್ದು, ಶಿಲ್ಪಾ ಶ್ರೀನಿವಾಸ್ ಅವರು ಪ್ರೊಡ್ಯೂಸ್ ಮಾಡಿದರು. ಇದು 22 ಅಕ್ಟೋಬರ್ 1999ರಲ್ಲಿ ರಿಲೀಸ್ ಆಗಿ ಉತ್ತಮ ರೆಸ್ಪಾನ್ಸ್ನ ಪಡ್ಕೊಂಡಿತ್ತು. ಉಪೇಂದ್ರ ಅವರ ಸಿನಿಮಾಗಳ ಸ್ಪೆಷಾಲಿಟಿ ಅಂದರೆ ಅವರ ರಿವರ್ಸ್ ಸ್ಕ್ರೀನ್ ಪ್ಲೇ ಸ್ಟೈಲ್ ಮತ್ತು ನಾನ್ ಲೀನಿಯರ್ ಸ್ಟೋರಿ ಟೆಲ್ಲಿಂಗ್ ಮತ್ತು ಆ ಸಿನಿಮಾಗಳ ಯೂನಿಕ್ನೆಸ್ ಮತ್ತು ಅಪ್ಡೇಟೆಡ್ ವರ್ಷನ್ಸ್. ಇನ್ನು ಈ ಸಿನಿಮಾಗೆ ಗುರುಕಿರಣ್ ಅವರು ಮ್ಯೂಸಿಕ್ ನೀಡಿದ್ದು, ಎಲ್ಲ ಸಾಂಗ್ಗಳು ಭರ್ಜರಿ ಹಿಟ್ ಆಗಿದ್ದು. ರೀಸೆಂಟಾಗಿ ಈ ಸಿನಿಮಾದ ಕರಿಮಣಿ ಮಾಲೀಕ ನೀನಲ್ ಸಾಂಗ್ ಕೂಡ ಬಹಳ ವೈರಲ್ ಆಗಿತ್ತು. ಸೊ ನಾನು ಆಗಿ ಉಪೇಂದ್ರ ಸಿನಿಮಾದಲ್ಲಿ ಉಪೇಂದ್ರ ಅವರು ರಾಮ್ ಮತ್ತು ರಗಡ್ಡ ಕಾಣಿಸ್ಕೊಂಡಿದ್ದಾರೆ. ಉಪೇಂದ್ರ ಅವರು ಬರೀ ನಾಯಕ ನಟ ಅಲ್ಲದೆ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ಸ್ ಅಲ್ಲಿ ಒಬ್ರು. ಸೊ ಉಪೇಂದ್ರ ಅವರು ಹೀರೋ ಆಗೋದಕ್ಕೂ ಮುಂಚೆನೆ ಡೈರೆಕ್ಟರ್ ಆಗಿ ಹಲವಾರು ಸಿನಿಮಾಗಳನ್ನು ಮಾಡೋದ್ರ ಮುಖಾಂತರ ಸಕ್ಸಸ್ನ ಕಂಡಿದ್ರು. ಉಪೇಂದ್ರ ಅವರಿಗೂ ಮತ್ತು ಈ ರಿಲೀಸ್ಗೂ ನಾ ಕಂಡಂತೆ ಒಂದು ಸಂಬಂಧ ಇದೆ. ಏನು ಅಂದರೆ, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಬಾರಿ ರಿಲೀಸ್ ಆದಂತಹ ಏಕೈಕ ಸಿನಿಮಾ ಓಂ, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಉಪೇಂದ್ರ. ಓಂ ಕಲ್ಟ್ ಕ್ಲಾಸಿಕ್ ಸಿನಿಮಾ 550ಕ್ಕಿಂತ ಹೆಚ್ಚು ಬಾರಿ ರಿಲೀಸ್ ಆಗಿದೆ. ಪ್ರತಿ ಬಾರಿ ರಿಲೀಸ್ ಆದಾಗಲೂ 70 ಸಲಕ್ಕಿಂತ ಹೆಚ್ಚಾಗಿ 100 ದಿನಗಳನ್ನು ಕಂಪ್ಲೀಟ್ ಮಾಡಿದೆ. ಈ ಸಿನಿಮಾನ ಪ್ರತಿ ಸಲ ನೋಡಿದಾಗಲೂ ಫ್ರೆಶ್ ಫೀಲಿಂಗ್ ಕೊಡುತ್ತೆ. ಇನ್ನು ಈ ಸಿನಿಮಾಗೆ ಹಂಸಲೇಖ ಅವರು ಮ್ಯೂಸಿಕ್ ಮಾಡಿದ್ದು, ಒಂದೊಂದು ಸಾಂಗ್ಗಳು ಈ ಟೈಮಲ್ಲಿ ಕೇಳಿದ್ರು ಕೂಡ ಬೇಜಾರಾಗ್ದೇ ಒಳ್ಳೆ ಫೀಲ್ ಕೊಡ್ತವೆ. ಇನ್ನು ಈ ಮೂವಿಲಿ ಶಿವರಾಜ್ ಕುಮಾರ್ ಅವರ ಎಂಟ್ರಿ ಸೀನ್ ಅಂತೂ ಚಿಂದಿ ಆಗಿದೆ. ಮತ್ತು ಆ ಎಂಟ್ರಿ ಸೀನ್ ಟೈಮಲ್ಲಿ ಆ ಬ್ಯಾಕ್ಗ್ರೌಂಡ್ ಸ್ಕೋರು ಸಖತ್ ಮಜಾ ಕೊಡುತ್ತೆ. ಹೀಗೆ ಹಲವಾರು ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ ನಂತರ ಎ ಮತ್ತು ಉಪೇಂದ್ರ ಸಿನಿಮಾಗಳಲ್ಲಿ ಹೀರೋ ಆಗಿ ಮತ್ತು ಡೈರೆಕ್ಟರ್ ಆಗಿ ಅಭಿಮಾನಿಗಳ ಮನಸ್ಸನ್ನು ಗೆಲ್ತಾರೆ. ಸೊ ಫೈನಲಿ ಬಹಳ ವರ್ಷಗಳ ನಂತರ ಉಪೇಂದ್ರ ಅವರ ಡೈರೆಕ್ಷನಲ್ಲಿ ಇದೇ ಅಕ್ಟೋಬರ್ಗೆ UI ಸಿನಿಮಾ ಬರ್ತಾ ಇದೆ. ಕಾದು ನೋಡಬೇಕು ಈ ಸಿನಿಮಾದ ಮೂಲಕ ನಿರ್ದೇಶಕರಾಗಿ ಹೇಗೆ ಕಮಾಲ್ ಮಾಡ್ತಾರೆ ಅಂತ. ಸೊ ಇದಿಷ್ಟು ಇವತ್ತು ನಾನು ನೋಡಿದ್ದು ಉಪೇಂದ್ರ ಅವರಿಗೂ ಮತ್ತು ರಿಲೀಸ್ಗೂ ಇದ್ದ ನಾ ಕಂಡಂತಹ ಒಂದು ಸಂಬಂಧ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.